ಹರಿ ಓಂ. ಓಂ ನಮೋ ಭಗವತೆ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಪರಮಾತ್ಮನು ಏಕಮೇವ ಅದ್ವಿತೀಯನು, ಅವನೇ ಸಕಲ ದೇವತೆಗಳು ಕೂಡ ಆಶ್ರಯಿಸಿಕೊಂಡಿದ್ದಾರೆ ಎಂಬುದಾಗಿ ತಿಳಿದುಕೊಂಡವು. ಹಿಂದಿನ ಸಂಚಿಕೆಯಲ್ಲಿ ಸಕಲ ಜೀವರಾಶಿಗಳಿಗೆ ಅವನು ಏನಾಗಿರುತ್ತಾನೆ ಎಂಬುದನ್ನು ತಿಳಿಯೋಣ ಮಂತ್ರದ ಮೂಲಕ. ಹಾಗಾಗಿ ಪ್ರಸ್ತುತಪಡಿಸುತ್ತೇನೆ. ಜನಪಿತ ಜನಿತ ಸಾವುತ ಬಂಧುರ್ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ದೇವಾನಾಂ ನಾಮದಾಯೇಕ ಏವತಂ ಸಂಪ್ರಸ್ತ ಭುವನಾಯಾಂತಿ ಸರ್ವ. ಹಾಗೆಂದರೆ ಪರಮಾತ್ಮನು ಸನಪಿತ, ಅವನು ನಮಗೆ ತಂದೆಯಾಗಿದ್ದಾನೆ. ಪರಮಾತ್ಮ ಸಕಲ ಜೀವರಾಶಿಗಳಿಗೆ ನಮಗೆ ತಂದೆಯಾಗಿದ್ದಾನೆ. ಜನಿತ, ನಮ್ಮ ಜನಕನು, ನಮ್ಮ ಸೃಷ್ಟಿಕರ್ತನೇ ಅವನು. ಹಾಗಾಗಿ ಸತ ಉತಾಸ ಬಂಧು, ಅವನು ನಮ್ಮ ಬಂಧುವೂ ಆಗಿದ್ದಾನೆ. ವಿಶ್ವ ಭುವನಾನಿ ವೇದ, ಸಮಸ್ತ ಬ್ರಹ್ಮಾಂಡಗಳನ್ನು ಧಾಮಗಳನ್ನು ಕೂಡ ಬಲ್ಲವನು. ಸ ಏಕ ಏವ, ಅವನು ಒಬ್ಬನೇ ಒಬ್ಬನು. ಪರಮಾತ್ಮನು ಅದ್ವಿತೀಯನು, ಒಬ್ಬನೇ ಒಬ್ಬನು. ಹಾಗಾಗಿ ದೇವಾನ ನಾಮದಾಹ, ಎಲ್ಲ ದಿವ್ಯ ಶಕ್ತಿ ತತ್ವಗಳನ್ನು ನಾವು ಬೇರೆ ಬೇರೆ ದೇವರ ಹೆಸರು ಹೇಳ್ತೀವಲ್ಲ, ಹಾಗಾಗಿ ಒಂದೊಂದು ದೇವರ ಶಕ್ತಿಯ ಬಲವನ್ನು ಹೇಳಿ, ಹಾಗಾಗಿ ಒಂದೊಂದು ನಾಮಗಳು ಇರುತ್ತೆ, ಹೆಸರಿರುತ್ತೆ. ಹಾಗಾಗಿ ಆ ದಿವ್ಯ ಶಕ್ತಿ ತತ್ವಗಳ ನಾಮಗಳನ್ನು ಧರಿಸಿರುತ್ತಾನೆ, ಪರಮಾತ್ಮನೇ ಧರಿಸಿದ್ದಾನೆ. ಥಂ ಸಂಪ್ರಶ್ನಮು, ಆ ಪ್ರಶ್ನೆಗಳ ಮೂಲಕ ಜಿಜ್ಞಾಸ್ಯನಾದ ಪರಮಾತ್ಮನನ್ನು ಸರ್ವಭುವನಾಯಾಂತಿ, ಸಮಸ್ತ ಲೋಕಗಳು ಆಶ್ರಯಿಸುತ್ತವೆ. ಸಮಸ್ತ ಲೋಕಗಳು ಅವನತ್ತ ಧಾವಿಸುತ್ತವೆ. ಲೋಕಾಂತರಗಳೆಲ್ಲೂ ಕೂಡ ಪರಮಾತ್ಮನ ಬಳಿಗೆ ದಿವ್ಯಾನ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನಲ್ಲಿಯೇ ಶರಣು ಹೋಗುತ್ತಾರೆ ಒಂದು ವಿನಃ ಮತ್ತೆ ಬೇರೆ ಯಾವ ದೇವರಲ್ಲೂ ಕೂಡ ಶರಣಾಗತಿಯನ್ನು ಹೊಂದುವುದಿಲ್ಲ. ಹಾಗಾಗಿ ಅರ್ಥ, ಭಗವಂತನು ನಮ್ಮ ತಂದೆ, ಜನಕ ಹಾಗೂ ಬಂಧುವು. ಅವನು ಸಮಸ್ತ ವಿಶ್ವವನ್ನು ಬಲ್ಲವನು. ಎಲ್ಲ ದಿವ್ಯ ಶಕ್ತಿ ಪುರುಷರ ನಾಮಗಳನ್ನು ಅವನೇ ಧಾರಣೆ ಮಾಡಿರುತ್ತಾನೆ. ಎಲ್ಲ ಬೇರೆ ಬೇರೆ ಯಾವ ದೇವಿಯ ಹೆಸರುಗಳಿದ್ದಾವೋ ನಾವೆಲ್ಲ ಉಚ್ಚಾರಣೆಯನ್ನು ಮಾಡ್ತೀವೋ ಹಾಗೆ ಅವರ ನಾಮಗಳನ್ನೆಲ್ಲ ಅವನೇ ಧಾರಣೆಯನ್ನು ಮಾಡುತ್ತಾನೆ. ಎಲ್ಲ ನಾಮಗಳ ಪ್ರಮುಖ ವ್ಯಕ್ತಿಯು ವೃತ್ತಿಯಿಂದ ಅವನನ್ನೇ ಕುರಿತು ಹೇಳಿದ್ದೇವೆ. ಅವ ದಿವ್ಯ ಶಕ್ತಿಗಳು ಏನಿದ್ದವೋ ಅವೆಲ್ಲವೂ ಕೂಡ ಪರಮಾತ್ಮನೇ ಕುರಿತು ಹೇಳುತ್ತವೆ. ಅಂತ ಭಗವಂತನನ್ನು ಕುರಿತು ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡಿ ತಿಳಿದುಕೊಳ್ಳಬೇಕು. ಏನೋ ಸುಮ್ಮನೆ ಹೇಳ್ತೀವಿ ಏನೋ ಭಗವಂತ ಅಂತ ಹೇಳ್ಬಿಡದ, ಹಾಗೆ ಯಾಕೆ ಹೇಳ್ತಾರೆ, ಈ ದೇವ ಶಕ್ತಿ ಏನು ಎಂಬುದಾಗಿ ತಿಳ್ಕೋಬೇಕು. ಭಗವಂತನೇ ಸಮಸ್ತ ಲೋಕಗಳು ಆಶ್ರಯಿಸುತ್ತವೆ. ಎಲ್ಲ ದಿವ್ಯ ದೇವತೆಗಳು ಹಾಗೂ ಸಮಸ್ತ ಲೋಕಗಳು ಎಲ್ಲವೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸುತ್ತವೆ ಎಂಬುದಾಗಿ. ಹಾಗಾಗಿ ಇಂದು ಏನು ಪರಮಾತ್ಮನ ಸ್ವರೂಪ ಎಂಥದ್ದು ಎಂಬುದಾಗಿ ಹೇಳಲು ಇಷ್ಟಪಡುತ್ತೇನೆ. ಇಹ ಬ್ರವೀನ್ ಯಾಗಿ ಮಂಗ ವೇದಸ್ಯ ವಾಮಸ್ಯ ನಿಹಿತಂ ಪದಂ ವೇಹ ಶೀರ್ಷಂ ಕ್ಷೀರಂ ದೃಹತೆ ಗಾವೋ ಅಸ್ಯ ವಾಹ್ರಿಂ ವಸನಾವುದಕಂ ಪದಾಪುಹು. ಹಾಗೆಂದರೆ ಪರಮಾತ್ಮನನ್ನ ಯಾವ ಸ್ವರೂಪವನ್ನು ತಾಳಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. ಅಂಗ ಹೇ ವಿದ್ವಾಂ ಪುರುಷರೇ, ಯಾಯಿಂ ಅಸ್ಯ ವೇವಾಮಸ್ಯ, ಯಾವನು ಸರ್ವ ಸನಾತನಾದ ಸರ್ವಜ್ಞನಾದ ಪರಮ ಸುಂದರನಾದ ಪರಮಾತ್ಮನ ಇಹ ನಿಹಿತಂ, ಈ ಬ್ರಹ್ಮಾಂಡದಲ್ಲಿ ಅಂತರ್ನಿಹಿತನಾಗಿದ್ದಾನೆ. ಸುಮ್ಮನೆ ಹಾಗೆ ಇಲ್ಲ, ಸಕಲ ಜೀವರಾಶಿ ಬ್ರಹ್ಮಾಂಡದಲ್ಲೇ ಅಂತರ್ನಿಹಿತವಾಗಿರುವ ಪದಂ ವೇದ, ದಿವ್ಯ ಸ್ವರೂಪವನ್ನು ಬಲ್ಲವನೋ ಅವನು. ಇಹ ಬ್ರವೀತ್, ಯಾರು ವೇದವನ್ನು ಓದಿ ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಇಹ ಬ್ರವೀತ್, ನಮಗೆ ತಿಳಿ ಹೇಳಲಿ ಎಂಬುದಾಗಿ. ಗ ಅಸ್ಯ ವಾವ್ರೇಂ, ವೇದವಾಣಿಗಳು ಪರಮಾತ್ಮನ ಸ್ವರೂಪವನ್ನು ತಿಳಿ ಹೇಳುತ್ತವೆ. ವಸಾನ, ಅವನ ಮಹಿಮೆ ಹಾಗೂ ಅವನ ಸ್ವರೂಪವನ್ನು ತಿಳಿ ಹೇಳುತ್ತವೆ ಎಂಬುದಾಗಿ. ಕ್ಷೀರಂ ದೃಹತೆ, ಉನ್ನತ ಸ್ನಾನದಿಂದ ದಿವ್ಯ ಜ್ಞಾನ ದೂದ್ಗವನ್ನು ಸುರಿಸುತ್ತವೆ. ಅವು ಪರಮಾತ್ಮರು ಹೇಗೆ ಅಂದರೆ ಜ್ಞಾನ ದೂದ್ಗವನ್ನು, ಅಮೃತ ಸ್ವರೂಪ ಹಾಲನ್ನು ಕೂಡ ಸುರಿಸುತ್ತವೆ ಎಂಬುದಾಗಿ. ಪದ ಉದಕಂ ಆಪುಹು, ಆ ವೇದಗಳ
ಭಗವತ್ ಚರಣದ ನೆಲೆಯಿಂದ ದಿವ್ಯ ಜ್ಞಾನೋದಕವನ್ನು ಸೇವಿಸುತ್ತವೆ. ದಿವ್ಯ ಜ್ಞಾನವನ್ನು ಕೂಡ, ಪರಮಾತ್ಮನ ಜ್ಞಾನವನ್ನು ಕೂಡ ವೇದಮಂತ್ರಗಳು ತಿಳಿ ಹೇಳುತ್ತವೆ ಎಂಬುದಾಗಿ. ಹಾಗಾಗಿ ಅರ್ಥ, ಹೇ ವಿದ್ವಾಂಸರೇ, ಈ ದಿವ್ಯ ಸನಾತನ ಪರಮ ಪುರುಷನಾದ ಭಗವಂತನ ದಿವ್ಯ ಸ್ವರೂಪವನ್ನು ಯಾವನು ಅರಿತಿದ್ದಾನೋ ಅವನು ನಮಗದನ್ನು ತಿಳಿ ಹೇಳಲಿ. ಯಾರು ತಿಳಿದಿದ್ದಾರೆ ಅದನ್ನು ತಿಳಿ ಹೇಳಬೇಕು ಜನಗಳಿಗೆ, ಅದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾನು ಓದಿದ್ದೀನಿ ಅಂತ ಸುಮ್ಮನೆ ಇರಬಾರ್ದು, 4 ಜನಕ್ಕೆ ಅದನ್ನು ಹೇಳಬೇಕು, ತಿಳಿ ಹೇಳಲಿ. ವೇದವಾಣಿಗಳು ಭಗವಂತನ ಮಹಿಮೆಯನ್ನು ಅರಿತುಕೊಂಡು, ವೇದ ಮಂತ್ರಗಳೆಲ್ಲೂ ಕೂಡ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ತವೆ, ಅರಿತುಕೊಂಡು ಜಗತ್ತಿಗೆ ಜ್ಞಾನ ದೂದ್ಗವನ್ನು ನೀಡುತ್ತವೆ. ಜ್ಞಾನಾಮೃತದ ದೂದ್ಗವನ್ನು ಹಾಲನ್ನು ಸುರಿಸುತ್ತವೆ. ಹಾಗೂ ಭಗವತ್ ಸಾನ್ನಿಧ್ಯದಲ್ಲಿ ಜ್ಞಾನಾನಂದ ಪಾನ ಮಾಡುತ್ತವೆ. ಜ್ಞಾನಾನಂದವನ್ನು ಎಲ್ಲರೂ ಕೂಡ ಭಗವಂತನ ಉಪಾಸನೆ ಮಾಡಿದರೂ ಕೂಡ ಹಾಗೇನೆ ಜ್ಞಾನಾನಂದ ಪಾನವನ್ನು, ಅಮೃತ ಪಾನವನ್ನು ಮಾಡಿದಾಗೆ ಹಾಗಾಗುತ್ತದೆ. ಹಾಗಾಗಿ ಓಂ ನಮೋ ಭಗವತೆ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹೀಗೆ ಅಮೃತ ಸ್ವರೂಪನಾದ ಆ ಪರಮಾತ್ಮನ ದಿವ್ಯ ನಾಮವನ್ನು ಎಲ್ಲರೂ ಕೂಡ ಸ್ಮರಣೆಯನ್ನು ಮಾಡಬೇಕು. ತದನಂತರ ಹೀಗೆ ಅವನ ಸ್ವರೂಪವನ್ನು ಹೇಳೋಣ, ಹೇಗಿದೆ ಅವನ ಸ್ವರೂಪವು ಎಂಬುದಾಗಿ. ಯದಸ್ಯ ದಕ್ಷಿಣ ಮಖ್ಯಸ್ಯೌ ಸ ಆದಿತ್ಯೋ ಯದಸ್ಯ ಸವ್ಯಮಖ್ಯಸೌ ಸ ಚಂದ್ರಮ. ಹಾಗಂದರೆ ಯತ್ತಸ್ಯ ದಕ್ಷಿಣ ಅಕ್ಷಿ, ಭಗವಂತನ ಯಾವ ಬಲಗಣ್ಣಿದೆಯೋ ಅಸೌ ಸ ಆದಿತ್ಯ, ಅದು ಆದಿತ್ಯನಾಗಿದ್ದಾನೆ. ಬಲಗಣ್ಣು ಆದಿತ್ಯನಾಗಿದ್ದಾನೆ. ಯತ್ ಅಸ್ಯ ಸವ್ಯಂ ಅಕ್ಷಿ, ಆ ಭಗವಂತನ ಎಡಗಣ್ಣು ಯಾವುದಿದೆಯೋ ಸ ಅಸೌ ಸ ಚಂದ್ರಮ, ಅದು ಚಂದ್ರನಾಗಿದ್ದಾನೆ. ಪರಮಾತ್ಮನು ಬ್ರಹ್ಮಾಂಡದಲ್ಲೇ ಆವರಿಸಿಕೊಂಡಿದ್ದಾನೆ. ಹಾಗಾಗಿ ಆ ಭಗವಂತನ ಬಲಗಣ್ಣು ಆದಿತ್ಯವಾಗಿದೆ ಹಾಗೂ ಎಡಗಣ್ಣು ಚಂದ್ರಮ ಆಗಿದ್ದಾರೆ ಎಂಬುದಾಗಿ. ಬಲಗಣ್ಣು ಹಾಗೂ ಎಡಗಣ್ಣುಗಳು ಆದಿತ್ಯ ಹಾಗೂ ಚಂದ್ರಮ ಆಗಿದ್ದಾರೆ ಎಂಬುದಾಗಿ ಅರ್ಥ. ತದನಂತರ ಯೋ ಅಸ್ಯ ದಕ್ಷಿಣ ಕರ್ಣೋ ಅಯಂ ಸೋ ಅಗ್ನಿರ್ಯೋ ಅಸ್ಯ ಸವ್ಯ ಕರ್ಣೋ ಅಯಂ ಸ ಪೌಮಾನಃ. ಹಾಗಾದರೆ ಏನು? ಯಾ ಅಸ್ಯ ದಕ್ಷಿಣ ಕರ್ಣ ಅಯಂ ಸ ಅಗ್ನಿ, ಭಗವಂತನ ಯಾವ ಬಲಗಿವಿ ಇದೆಯೋ ಅಗ್ನಿಯಾಗಿದೆ, ಬಲಗಿವಿಯು ಅಗ್ನಿಯಾಗಿದೆ. ಯಾ ಅಸ್ಯ ಸವ್ಯಕರ್ಣ ಸ ಪೌಮಾನಃ, ಭಗವಂತನ ಯಾವ ಎಡಗಿವಿಯು ಇದೆಯೋ ಅದು ಪವಮಾನವಾಗಿದೆ ಎಂಬುದಾಗಿ. ಹಾಗಾಗಿ ಬಲಗಿವಿಯು ಅಗ್ನಿಯಾದರೆ ಎಡಗಿವಿಯು ಪವಮಾನವಾಗಿದೆ ಎಂಬುದಾಗಿ. ನೀವು ಕೆಲವರೆಲ್ಲ ಹಿಂದೆ ಎಲ್ಲರೂ ಕೂಡ ಹಿರಿಯವರು, ಎಲ್ಲರೂ ಪುರೋಹಿತರು, ಇವರೆಲ್ಲರೂ ಕೂಡ ಹಿಂದೆ ಈ ಯೂರಿನ್ ಪಾಸ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಯಜ್ಞೋಪವೀತವನ್ನು ಈ ಜನುವಾರ ತೆಗೆದು ಎಡಗಣ್ಣಿಗೆ ಕಿವಿ ಸುತ್ತಕೊಂಡು ರಿಸರ್ಚ್ಗೆ ಹೋಗೋರು. ಹಾಗಾಗಿ ಹಾಗೆ ಮಾಡ್ತಾಯಿದ್ರು ಹಿಂದೆಲ್ಲ. ಈಗ ಯಾರೋ ಅಷ್ಟು ಇದಾಗಿ ಮಾಡಲ್ಲ. ಹಾಗಾಗಿ ಎಡಗಿವಿಯು ಪವಮಾನವಾಗಿದೆ ಎಂಬುದಾಗಿ. ತದನಂತರ ಅಹೋರಾತ್ರೆ ನಾಸಿಕೆ ದಿತಿಶ್ಚಾದಿತಿಶ್ಚ ಶಿರ್ಷಕಪಾಲೆ ಸಂವತ್ಸರ ಶಿರಃ. ತದನಂತರ ಹಾಗಂದರೆ ಅಹೋರಾತ್ರಿ ನಾಸಿಕೆ, ದಿನರಾತ್ರಿಗಳು ಹಾಗೂ ರಾತ್ಯನ ಮೂಗಿನ ಹೊರಳಗಳಾಗಿವೆ. ದಿತಿಶ್ಚ ಹಾಗಂದರೆ ದಿತಿ ಮತ್ತು ಅದಿತಿಗಳು, ಪೃಥ್ವಿ ಮತ್ತು ಆಕಾಶಗಳು. ಶೀರ್ಷಕಪಾಲೆ ಅಂದರೆ ಕಪಾಲಗಳು ಆಗಿವೆ ಅಥವಾ 2 ಕೆನ್ನೆಗಳು ಆಗಿವೆ. ಸಂವತ್ಸರ ಶಿರಃ, ಪರಮಾತ್ಮನ ಶಿರವು ಪ್ರಭವ ವಿಭವ ಯಾವುದು ಸಂವತ್ಸರವಿದೆಯೋ ಅದು ಸಂವತ್ಸರವಾಗಿದೆ ಎಂಬುದಾಗಿ. ತದನಂತರ ಅಹನ್ನ ಪ್ರತ್ಯಂಗ್ ರಾತ್ಯೋ ರಾತ್ರ್ಯಾ ಪ್ರಾಂಗ್ನಮೋ ರಾತ್ಯಾಯ. ಹಾಗಂದರೆ ಪರಮಾತ್ಮನು ಭಗವಂತನ ಪ್ರಜಾಪತಿಯ ಹಗಲಿನಲ್ಲಿ ಪ್ರತ್ಯಂಗ್ ಪೂರ್ವಾಭಿಮುಖನಾಗಿಯೂ ಪರಮಾತ್ಮನು ಹಗಲಿನಲ್ಲಿ ಪೂರ್ವಾಭಿಮುಖನಾಗಿಯೂ ರಾತ್ರಿ ಸಾಯಂಕಾಲದಲ್ಲಿ ಪಶ್ಚಿಮ ಮುಖನಾಗಿಯೂ ಇರುತ್ತಾನೆ. ಇಂಥ ಭಗವಂತನ
ಭಗವಂತನಿಗೆ ನಮಸ್ಕಾರ. ಎಲ್ಲರೂ ಕೂಡ ನಾವೆಲ್ಲರೂ ಪರಮಾತ್ಮನಿಗೆ ಹೀಗೆ ಎಂಬುದಾಗಿ ನಮಸ್ಕಾರವನ್ನು ಮಾಡಬೇಕು. ಪರಮಾತ್ಮನಿಗೆ ಬೆಳಗಿನ ಹೊತ್ತು ಪೂರ್ವಾಭಿಮುಖವಾಗಿಯೂ ಹಾಗೂ ಸಾಯಂಕಾಲದ ಸಂಧ್ಯಾ ವಂದನೆಯ ಸಮಯದಲ್ಲಿ ಪಶ್ಚಿಮವಾಗಿ ಮುಖನಾಗಿ ಕುಳಿತು ಹಾಗೆ ಧ್ಯಾನವನ್ನು ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಮಂತ್ರದ ಅರ್ಥ. ಹಾಗಾಗಿ ಇಲ್ಲಿ ಮಂತ್ರದಲ್ಲಿ ರಾತ್ಯ ಇದ್ದರೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಹಾಗೂ ಇಲ್ಲೂ ರಾತ್ಯ ಎಂಬುದಾಗಿ ಬರುತ್ತೆ ಮುಂದಿನ ಸಂಚಿಕೆಗಳಲ್ಲೆಲ್ಲ. ಹಾಗಾಗಿ ಭಗವಂತನನ್ನೇ ರಾತ್ಯ ಎಂದು ಸಂಬೋಧಿಸಲ್ಪಡುತ್ತದೆ. ಹಾಗಾಗಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಅರ್ಥ ಮಾಡಿಕೊಡಿ. ಆದಷ್ಟು ಕಿಂಚಿತ್ ಎಷ್ಟಾಗುತ್ತೋ ನನ್ನ ಕೈಲಿ ಎಷ್ಟಾಗುತ್ತೋ ಭಗವಂತನ ಒಂದು ಸ್ವರೂಪ ಹಾಗೂ ಎಲ್ಲದರೂ ಕೂಡ ತಿಳಿ ಹೇಳುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಹರಿ ಓಂ.